ಈಗ ಒಂದು ರೀತಿಯಾಗಿ ಚರ್ಚೆಗೆ ಒಳಪಡ್ತಾ ಇರೋದು ಏನಂತಂದ್ರೆ ಕರ್ನಾಟಕ ಈಗ ರಕ್ತ ಚರಿತ್ರೆಯಿಂದ ಮುಕ್ತವಾಯ್ತಾ ಈ ಕೆಂಪು ಚರಿತ್ರೆಯಿಂದ ಅಂತ ಹೇಳಿ. ಯಾಕೆ ಅಂತಂದ್ರೆ ನಕ್ಸಲರ ಸಂಖ್ಯೆ ಮುಗಿದೋಯ್ತಾ ಇನ್ಮೇಲೆ ಇನ್ಯಾರು ನಕ್ಸಲರಾಗಲ್ವಾ ಅಂತ ಹೇಳಿ. ಬಟ್ ಅದರ ಮಧ್ಯದಲ್ಲಿ ಇನ್ನಿಬ್ಬರು ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಅನ್ನುವಂಥ ಚರ್ಚೆ ಬರ್ತಾ ಇದೆ. 6 ನಕ್ಸಲ ಶರಣಾಗತಿ ಮೂಲಕ ಈಗ ಕೆಂಪು ಚರಿತ್ರೆ ಮುಗಿತಾ, ಮಾವೋವಾದಿಗಳಿಂದಾಗಿ ಮುಕ್ತವಾಯ್ತಾ ಕರ್ನಾಟಕ ಅಂತ ಹೇಳಿ ಒಂದು ಪ್ರಶ್ನೆ ಎದ್ದೇಳ್ತಾ ಇದೆ. ಶೃಂಗೇರಿ ಕಿಗ್ಗಾ ಮೂಲದ ನಕ್ಸಲ್ ರವೀಂದ್ರ ಮಿಸ್ಸಿಂಗ್ ಆಗ್ತಾ ಇರೋದು. ಮುಂಡುಗಾರು ಲತಾ ಟೀಮ್ನಲ್ಲಿದ್ದು ನಕ್ಸಲ್ ರವೀಂದ್ರ. ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ ಲತಾ ಟೀಮ್ನಿಂದ ದೂರ ಉಳ್ಕೊಂಡಿದ್ರು. ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶೃಂಗೇರಿಯ ಕಿಗ್ಗಾ ಮೂಲದ ರವೀಂದ್ರ. ಕೇರಳ ಅಥವಾ ಆಂಧ್ರಕ್ಕೆ ರವೀಂದ್ರ ತೆರಳಿರುವಂತಹ ಶಂಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ. ಸೊ ಹಾಗಾಗಿ ಬಟ್ ಲೀಡರ್ಶಿಪ್ಗಳು ಇಲ್ಲ ಅನ್ನುವಂಥದ್ದಂತೂ ಒಂದು ಸತ್ಯ. ಯಾವುದೇ ಸಂಘಟನೆಗಳಾಗಿರ್ಬೋದು, ಆ ಸಂಘಟನೆಗಳಿಗೆ ಒಬ್ಬ ನಾಯಕ ಇರದೇ ಇದ್ದರೆ ಆ ಸಂಘಟನೆಗಳು ಸಾಯ್ತಾ ಇರ್ತಾವೆ ಅಂತೇಳಿ, ಆ ಸಂಘಟನೆಗಳ ಕತೆ ಮುಗೀತು ಅಂತ ಹೇಳ್ತಾ ಇರ್ತಾರೆ. ಬಟ್ ದುತ್ತಂತ ಯಾರೋ ಒಬ್ಬರು ಲೀಡರ್ಶಿಪ್ ಅನ್ನೋದನ್ನು ತಗೊಂಡು ಮುಂದಾಳತ್ವವನ್ನು ವಹಿಸ್ಕೊಂಡು ಹೋಗೋದಾದರೆ ಅದಕ್ಕೊಂದಿಷ್ಟು ಟೈಮ್ ಬೇಕಾಗುತ್ತೆ, 5 ವರ್ಷನೋ 10 ವರ್ಷನೋ, ಆಮೇಲೆ ಕಾಣಿಸ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಆ ಟೈಮ್ ಸಿಗುವವರೆಗೂ ಕೂಡ ಈಗ ಸದ್ಯಕ್ಕೆ ಕೊನೆ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇಲ್ಲ ಕರ್ನಾಟಕದಲ್ಲಿ ಕೆಂಪು ಚರಿತ್ರೆ ಅಂತ ಹೇಳ್ಬೋದು. ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಮಗಳೂರು ಪ್ರತಿನಿಧಿ. ನಾರಾಯಣಗೌಡ, ಈಗ ಈ ವಿಚಾರದಲ್ಲಿ ರವೀಂದ್ರ ಮತ್ತೆ ಇನ್ನೊಬ್ಬರು ವಿಚಾರ ಬಹಳ ಚರ್ಚೆಗೆ ಬರ್ತಾ ಇತ್ತು. ಈಗ ಬರೀ ರವೀಂದ್ರ ವಿಚಾರಕ್ಕೆ ಹೋಗೋದಾದ್ರೆ ಎಲ್ಲಿ ಸಿಗ್ತಾ ಇಲ್ವಾ, ಅಥವಾ ನಕ್ಸಲೈಟ್ಸ್ ಅನ್ನ ಬಿಟ್ಬಿಟ್ಟಿದಾರಾ, ಅಥವಾ ಏನ್ ಕತೆ, ಏನ್ ಮಾಹಿತಿ ಸಿಗ್ತಾ ಇದೆ ಅವ್ರ ಬಗ್ಗೆ? ಅರುಣ್, ಅಂತಂದ್ರೆ ಈಗ ಏನ್ 6 ಜನ ನಕ್ಸಲರು ಶರಣಾದ್ರು, ಅದಾದ ನಂತರ ಕಾಫಿನಾಡ ಅಂದ್ರೆ ಕರ್ನಾಟಕದ ಕರುನಾಡಲ್ಲಿ ನಕ್ಸಲ ಹೆಜ್ಜೆ ಗುರುತುಗಳು ಸಂಪೂರ್ಣವಾಗಿ ನಶಿಸಿ ಹೋದ್ವು ಅಂತ ಹೇಳಲಾಗ್ತಿದಂಥದ್ದು. ಆದ್ರೆ ಇವತ್ತು ರವೀಂದ್ರ ಅನ್ನೋರೊಬ್ರು ಮಿಸ್ ಆಗಿದ್ದಾರೆ. ಆತ ಎಲ್ಲಿ ಹೋದ ಅನ್ನೋ ಪ್ರಶ್ನೆ ಕಾಡ್ತಿರುವಂತದ್ದು. ಆದ್ರೆ ಕಳೆದ 10 ವರ್ಷಗಳಿಂದ ಪೊಲೀಸ್ ಇಲಾಖೆಯ ಅವರ ರೆಕಾರ್ಡ್ ನಲ್ಲೇ ರವೀಂದ್ರ ಸುಳಿವು ಎಲ್ಲೂ ಇಲ್ದಲೇ ಇರುವಂತದ್ದು. ಯಾಕೆಂತಂದ್ರೆ 10 ವರ್ಷಗಳಿಂದ ಆತ ಯಾವುದೇ ತಂಡದಲ್ಲಿ ಅಂದ್ರೆ ಯಾವುದೇ ನಕ್ಸಲರ ತಂಡದಲ್ಲಿ ಇರುವಂತದ್ದು ಕೂಡ ಅವರಿಗೆ ಮಾಹಿತಿ ಇಲ್ದಲೇ ಇರುವಂತದ್ದು, ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಂಡಲೇ ಇರುವಂತದ್ದು. ಈಗ ಶರಣಾಗಿರುವಂತ ನಕ್ಸಲರು ಕೂಡ 10 ವರ್ಷಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬಂದೋಗಿರುವಂತದ್ದು, ಅಲ್ಲಿ ಕಾಣಿಸ್ಕೊಂಡಿರುವಂತದ್ದು ದಾಖಲೆಗಳು ಇರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಆತ ರವೀಂದ್ರ ಎಲ್ಲೋದ್ರು ಏನಾದ್ರು ಅನ್ನೋದು ಮಾಹಿತಿ ಇಲ್ದಲೇ ಇರೋದ್ರಿಂದ ಆತ ಈಗ ಡಿಪಾರ್ಟ್ಮೆಂಟ್ ಒಳಗಡೆ ಆತ ಇರುವಿಕೆ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಉಂಟಾಗ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಈಗ ಶರಣಾಗಿರುವಂತ ನಕ್ಸಲನ್ನ ಅವ್ರನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಆತರ ಮಾಹಿತಿ ಸಿಗಬಹುದಾಗಿರುತ್ತದೆ. ಯಾಕೆಂದ್ರೆ ಕಳೆದ 2 ದಶಕಗಳಿಂದಲೂ ಕೂಡ ನಕ್ಸಲರು ಇವರೆಲ್ಲರೂ ಕಾಡ್ನಲ್ಲೇ ಇದ್ದಂತವ್ರು. ಹಾಗಾಗಿ ಕಳೆದ 10 ವರ್ಷಗಳಿಂದ ರವೀಂದ್ರ ನಾಪತ್ತೆ ಆಗಿದ್ದಾನೆ ಅಂದ್ರೆ 10 ವರ್ಷಗಳ ಹಿಂದೆ ಇವ್ರ ಜೊತೆನೆ ಇದ್ದಂಥದ್ದು. ಹಾಗಾಗಿ ಈಗ ಪೊಲೀಸರು ವಿಚಾರಣೆ ವೇಳೆ ಅವರಿಂದನೇ ಮಾಹಿತಿ ಕಲೆ ಹಾಕುವಂತ ಪ್ರಯತ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಈಗ ಸಂಪೂರ್ಣವಾಗಿ ಕಾಫಿನಾಡ ಕಾಳಗದಲ್ಲಿ ಕರುನಾಡ ಕಾಳಗದಲ್ಲಿ ನಕ್ಸಲರು ಸಂಪೂರ್ಣವಾಗಿ ನಶಿಸಿ ಹೋಗಿದ್ದಾರೆ ಅಂತ ಹೇಳಕ್ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಮೂಲತಃ ಎಲ್ಲಿ ಅವರು ಇವರು ಜೊತೆಗೆ ಅವ್ರ ಕುಟುಂಬದವರು ಇದಾರ, ಆ ಕುಟುಂಬದವರ ಸಂಪರ್ಕದಲ್ಲೂ ಕೂಡ ಇಲ್ವಾ, ಏನ್ ಕತೆ? ಅರುಣ್, ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಒಂದು ಕುಗ್ರಾಮದ ಒಂದು ರವೀಂದ್ರ. ಆತ ಕಳೆದ 10 ವರ್ಷಗಳ ಹಿಂದೆ ನಕ್ಸಲಿಸಂಗೆ ಸೇರಿರುವಂತಹ ದಾಖಲೆಗಳು ಪೊಲೀಸ್ ಇಲಾಖೆಯಲ್ಲಿ ಇದೆ. ಅದು ಪೊಲೀಸರೇ ಅದು ಒಂದು ಸ್ಪಷ್ಟನೆ ಪಡಿಸಿರುವಂತದ್ದು. ಆದ್ರೆ 10 ವರ್ಷಗಳ ನಂತರ ಆತ ನಕ್ಸಲಿಸಂಗೆ ಸೇರಿದ ಬಳಿಕ ಆತನ ಎಲ್ಲೂ ಸುಳಿವಿಲ್ಲ. ಅದೇ ಯಾರ ನಕ್ಸಲರ ಯಾವ ತಂಡದಲ್ಲೂ ಕೂಡ ಆತ ಇರುವಿಕೆ ಬಗ್ಗೆ ಅವ್ರ ಹತ್ರ ಮಾಹಿತಿ ಇಲ್ದಲೇ ಇರುವಂತದ್ದು, ಮತ್ತೆ ಆತನು ಕೂಡ ಎಲ್ಲೂ ಕಾಣಿಸ್ಕೊಂಡಲೇ ಇರೋದ್ರಿಂದ ಆತನ ಈಗ ಡಿಪಾರ್ಟ್ಮೆಂಟ್ ಅವರು ಕೂಡ ಆತನ ಇರುವಿಕೆ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ಅದಕ್ಕೆಲ್ಲ ಒಂದು ಉತ್ತರ ಸಿಗ್ಬೇಕು ಅಂತಂದ್ರೆ ಈಗ ಏನು ಶರಣಾಗಿದ್ದಾರೆ, ಕಳೆದ 20 ವರ್ಷಗಳಿಂದ ಕಾಡ್ನಲ್ಲೇ ಇದ್ದಂತ ಏನ್ ಈಗ 6 ಜನ ತಂಡ ಅಂದ್ರೆ 6 ಜನ ನಕ್ಸಲರು ಶರಣಾಗಿದ್ದಾರೆ, ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ರವೀಂದ್ರ ಹೆಚ್ಚಿನ ಮಾಹಿತಿ ದೊರಕಬಹುದು. ಅರುಣ್. ಓಕೆ ನಾರಾಯಣಗೌಡ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.